Hello students in this class we will derive an expression for total energy of a particle executing simple harmonic motion. Students, already in the last class I told that the particle executing simple harmonic motion has kinetic energy due to its motion. A particle motion ಇರೋದ್ರಿಂದ ಅದು kinetic energy ಇರುತ್ತೆ, and also due to the restoring force. In the last class I already told that the restoring force developed in the displaced body or deformed body. If the body undergo deform, then there is a development of restoring force in that body. That restoring force is responsible for the potential energy. ಅಂದರೆ ಒಂದು ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನಲ್ಲಿ ಅಂದಾಗ ಅದಕ್ಕೆ ರಿಸ್ಟೋರಿಂಗ್ ಫೋರ್ಸ್ ಇರೋದು ಯಾವ್ದ್ರಿಂದ, ಅದರ ಪೊಟೆನ್ಷಿಯಲ್ ಎನರ್ಜಿ ಬರೋದು ರಿಸ್ಟೋರಿಂಗ್ ಫೋರ್ಸ್ ಇಂದ, ಮೋಷನ್ ಇಂದ ಬರೋದು ಕೈನೆಟಿಕ್ ಎನರ್ಜಿ. therefore kinetic energy is due to the motion and potential energy is due to the restoring force. And we know that the total energy is nothing but a sum of kinetic and potential energy. This sum of kinetic and potential energy is nothing but a total energy. This total energy is always constant. ಅಂದರೆ ನಾವು ಟೋಟಲ್ ಎನರ್ಜಿ ಅಂದ್ರೆ ಏನು ಮಾಡ್ತೀವಿ ಗೊತ್ತಾ, ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ತಗೊಳ್ತೀವಿ. ಪೊಟೆನ್ಷಿಯಲ್ ಮತ್ತು ಕೈನೆಟಿಕ್ ಎನರ್ಜಿ ತಗೊಂಡ್ರೆ ಬರೋ ಕೈನೆಟಿಕ್ ಎನರ್ಜಿ ಟೋಟಲ್ ಎನರ್ಜಿ ಇರುತ್ತಲ್ವಾ, ಅದು ಯಾವಾಗಲೂ ಕೂಡ ಒಂದೇ ಇರುತ್ತೆ. ಯಾಕೆಂದ್ರೆ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಡಿಕ್ರೀಸ್ ಆಗಿದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗಿರುತ್ತೆ, ಇಲ್ಲ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆದರೆ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗಿರುತ್ತೆ. ಬಟ್ ಟೋಟಲ್ ಅಂತ ನೋಡಿದಾಗ ಅಷ್ಟೇ ಇರುತ್ತೆ ಯಾವಾಗಲೂ ಕೂಡ. ಟೋಟಲ್ ಎನರ್ಜಿ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಗೊತ್ತಿರುತ್ತೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಇಲ್ಲಿ ಇರೋದು ಎರಡು ಎನರ್ಜಿ ಮಾತ್ರ ಮೋಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಯಾವ್ಯಾವುದು? ಕೈನೆಟಿಕ್ ಮತ್ತು ಪೊಟೆನ್ಷಿಯಲ್. ಕೈನೆಟಿಕ್ ಕಡಿಮೆ ಇದ್ರೆ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ, ಇಲ್ಲ ಪೊಟೆನ್ಷಿಯಲ್ ಕಡಿಮೆ ಇದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಬಟ್ ಟೋಟಲ್ ಎನರ್ಜಿ ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಇದನ್ನ ನಾವು ಗ್ರಾಫ್ ಅಲ್ಲಿ ಮತ್ತೆ ಈಕ್ವೇಷನ್ಸ್ ಅಲ್ಲಿ ಪ್ರೂವ್ ಮಾಡಿದಾಗ ಕನ್ಕ್ಲೂಡ್ ಮಾಡಬಹುದು. ಕ್ಲಿಯರ್ ಆಯ್ತಲ್ವಾ? ನಿಮ್ಗೆ ಏನು ಗೊತ್ತಾಗಿದೆ? In simple harmonic motion, the particle has kinetic energy due to its motion, potential energy is due to its restoring force. The sum of these energies is nothing but a total energy. The total energy is always constant. ಈ ಕಾನ್ಸೆಪ್ಟ್ ಬಹಳ ಟೈಮ್ ಯಾಕೆ ಹೇಳ್ತಾರೆ ಅಂದ್ರೆ ಇಂಪಾರ್ಟೆಂಟ್. ಯಾವ ಎನರ್ಜಿ ಯಾವ ರೀಸನ್ ಇಂದ ಬರ್ತದೆ, ಯಾವ್ದು ಸೋರ್ಸ್ ಅನ್ನೋದನ್ನ ಹೇಳ್ತಾರೆ. ರೈಟ್, ಅದನ್ನ ಬರ್ಕೊಳ್ಳಿ ನೀವು. ನೆಕ್ಸ್ಟ್ ಹೇಗೆ ಬರ್ಕೊಳ್ಳಿ, 5 ಮಾರ್ಕ್ಸ್ ಕೇಳಿರೋ ಕ್ವೆಶ್ಚನ್ಸ್ ಇದು. ಎನರ್ಜಿ in such simple harmonic motion in which right now ನಿಮಗೆ ಕ್ವೆಶ್ಚನ್ ಏನು ಕೇಳ್ತಾರೆ ಅಂದ್ರೆ derive the expression for potential energy ಕೇಳ್ಬೋದು, total energy ಅಂತ ಕೇಳಿದ್ರೆ potential, kinetic and total energy ನೀವು ಮಾಡಬೇಕಾಗುತ್ತೆ. ಹಾಗಾಗಿತ್ತು ಇಂಡಿವಿಜುವಲ್ ಆಗಿ ನೀವು potential energy, kinetic energy and total energy ಮೂರನ್ನು ಡಿರೈವ್ ಮಾಡ್ಕೊಳ್ತೀರಾ. ಅದಕ್ಕೆ ರೆಸ್ಪೆಕ್ಟಿವ್ ಗ್ರಾಫ್ ಹಾಕ್ತೀರಾ. ಗ್ರಾಫ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಕೆಲವು ಟೈಮ್ ಸಿಟಿ ಅಲ್ಲೂ ಕೂಡ ಗ್ರಾಫ್ ನೇಚರ್ ಕೊಟ್ಬಿಟ್ಟು ಯಾವ ಎನರ್ಜಿ ಗ್ರಾಫ್ ಅಂತ ಕೇಳಿರ್ತಾರೆ. ರೈಟ್, ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್, ಇದರಲ್ಲಿ ಬರ್ಕೊಳ್ಳಿ ಫಸ್ಟ್ ನೀವು. ಪಾರ್ಟಿಕಲ್ executing simple harmonic motion has kinetic energy ಯಾಕೆ ಬರುತ್ತೆ kinetic energy ಅಂತ ಹೇಳ್ತಾ ಇದ್ದೀನಿ? due to its motion, motion ಅಲ್ಲಿರೋದ್ರಿಂದ kinetic energy ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. and potential energy ಯಾಕೆ ಬರ್ತದೆ? and potential energy due to restoring force, and potential energy is due to restoring force. However, the sum of
ಎನರ್ಜಿ ಅಂದ್ರೆ ಸಮ್ ಮಾಡಿದ್ರೆ ಏನಾಗುತ್ತೆ ಟೋಟಲ್ ಎನರ್ಜಿ. ಯಾಕೆ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಟೋಟಲ್ ಎನರ್ಜಿನ ಡಿರೈವ್ ಮಾಡಿ ಅಂದಾಗ ಪೊಟೆನ್ಷಿಯಲ್ ಮತ್ತೆ ಕೈನೆಟಿಕ್ ಎನರ್ಜಿನ ಆಡ್ ಮಾಡ್ತೀರಾ, ಸಮೇಷನ್ ಮಾಡ್ತೀರಾ, ಇಷ್ಟೇ ನೀವು ಮಾಡೋದಿಲ್ಲ. ಅದಕ್ಕೆ ಇಲ್ಲೇ ಫಸ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಪೊಟೆನ್ಷಿಯಲ್ ಟೋಟಲ್ ಎನರ್ಜಿ ಏನಾಗಿದೆ ಯಾವಾಗಲೂ ಕಾನ್ಸ್ಟೆಂಟ್ ಆ್ಯಂಡ್ ಟೋಟಲ್ ಎನರ್ಜಿ remains constant and total energy remains constant. Potential energy restoring force ಇಂದ ಬರುತ್ತೆ, kinetic energy motion ಇಂದ ಬರುತ್ತೆ. total energy ಅಂದ್ರೆ potential and kinetic energy ನ ಸಮ್ ಮಾಡಬೇಕು. ಆ ಬರೋ kinetic total energy ಯಾವಾಗಲೂ ಕೂಡ ಒಂದೇ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟ್ ನಿಮಗೆ ಈಗ ಅರ್ಥ ಆದರೆ ಇದನ್ನು ಮಾಡೋದಕ್ಕೆ ಸ್ವಲ್ಪ ಈಸಿ ಇರುತ್ತೆ. ಇಂಟಿಗ್ರೇಷನ್ ಮಾಡೋ ಮೆಥಡ್ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಣ. ಆಯ್ತಲ್ವಾ ಇಷ್ಟು? ನೆಕ್ಸ್ಟ್ ಹೇಳಿ expression for potential energy of a particle in simple harmonic motion. ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಇದೆ, ಅದಕ್ಕೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಅಂತ ಫೈಂಡ್ ಔಟ್ ಮಾಡಬೇಕು. ನಾವು ಒಂದೊಂದು ಕೊಡ್ತೀವಿ, ಒಂದೊಂದು ಫಸ್ಟ್ ಒನ್ ಪೊಟೆನ್ಷಿಯಲ್, ಸೆಕೆಂಡ್ ಒನ್ ಕೈನೆಟಿಕ್, ಥರ್ಡ್ ಒನ್ ಟೋಟಲ್ ಎನರ್ಜಿ. ಈ ತರ ಡಿರೈವ್ ಮಾಡ್ತಾರೆ. ಇಲ್ಲಿ ಯಾವುದೇ ಡಯಾಗ್ರಾಮ್ ರೆಸಿಪಿ ಇಲ್ಲ, ಜಸ್ಟ್ ನಾನು ಹೇಳೋ ಕಾನ್ಸೆಪ್ಟ್ ಈಗ ಅರ್ಥ ಆಗುತ್ತೆ. ಸ್ಟೂಡೆಂಟ್ಸ್, potential energy is due to the restoring force of the particle or restoring force developed in the body. ನಿಮಗೆ ಗೊತ್ತಾಗಬೇಕು ನೀಟಾಗಿ, ಒಂದು ಬಾಡಿಗೆ ಅಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಪಾರ್ಟಿಕಲ್ಗೆ ಪೊಟೆನ್ಷಿಯಲ್ ಎನರ್ಜಿ ಯಾಕೆ ಬರುತ್ತೆ? ರಿಸ್ಟೋರಿಂಗ್ ಫೋರ್ಸ್ ಇಂದ ಬರುತ್ತೆ. ರಿಸ್ಟೋರಿಂಗ್ ಫೋರ್ಸ್ ಯಾವಾಗ ಬರುತ್ತೆ? ಡಿಸ್ಪ್ಲೇಸ್ ಆದಾಗ ಬರುತ್ತೆ. ಅದಕ್ಕೆ ನೀವು ಫಸ್ಟ್ ಗೊತ್ತಿರಬೇಕು, ಒಂದು ಬಾಡಿನ ಡಿಸ್ಪ್ಲೇಸ್ ಮಾಡಬೇಕು ನಾವೇನ್ ಮಾಡ್ತೀವಿ? ವಿ ಮಸ್ಟ್ ಅಪ್ಲೈ ದಿ ಸಮ್ ಫೋರ್ಸ್. ಅರ್ಥ ಆಗ್ತಿಲ್ವಾ? ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಡಿಸ್ಪ್ಲೇಸ್ ಆಗ್ತಾ ಇದೆ. ಅಕಾರ್ಡಿಂಗ್ ಟು ದಿ ಡೆಫಿನೇಷನ್ ಫಾರ್ ವರ್ಕ್ ಡನ್ ಅಂದ್ರೆ ಏನು? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದನ್ನು ಕೇಳ್ಕೊಂಡು ನೀವು ಗೊತ್ತಿರೋದು, ನಿಮ್ಗೆ ಇಷ್ಟು ಬೇಸಿಕ್ ನಾಲೆಡ್ಜ್ ಇರುತ್ತೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ನಾನು ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇಸ್ ಆಗ್ತಾ ಇದೆ. ಆ ವ್ಯಾಲ್ಯೂ ಪ್ರಾಡಕ್ಟ್ ತಗೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಎಷ್ಟು ವರ್ಕ್ ಡನ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಹಿಯರ್ ವಿ ಮಸ್ಟ್ ಡೂ ದಿ ವರ್ಕ್ in order to displace the particle. ಸುಮ್ಮನೆ ಯಾವ ಪಾರ್ಟಿಕಲ್ ಡಿಸ್ಪ್ಲೇಸ್ ಆಗಲ್ಲ, ನಾವು ವರ್ಕ್ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ನಾವು ಏನು ವರ್ಕ್ ಡನ್ ಫೈಂಡ್ ಔಟ್ ಮಾಡ್ತೀವೋ, ಏನು ವರ್ಕ್ ಡನ್ ಫೈಂಡ್ ಔಟ್ ಮಾಡ್ತಿದ್ರೆ, in order to displace the particle we must do the work. We must find out the work. That work is nothing but here potential energy U ಅಂತ ಕರೀತಾ ಇದ್ದೀವಿ. ನಾವೇನು ವರ್ಕ್ ಡನ್ ಫೈಂಡ್ ಔಟ್ ಮಾಡ್ತೀವಲ್ವಾ, ಆ ವರ್ಕ್ ಡನ್ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಟ್ರೀಟ್ ಮಾಡ್ತೀವಿ. ಅಲ್ಲಿ ಏನು ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಇಟ್ ಈಸ್ ಎ ವರ್ಕ್ ಡನ್. ಪೊಟೆನ್ಷಿಯಲ್ ಎನರ್ಜಿ ಇಸ್ ಎ ವರ್ಕ್ ಡನ್ ಇನ್ ಡಿಸ್ಪ್ಲೇಸಿಂಗ್ ಎ ಪಾರ್ಟಿಕಲ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್. ಒಂದು ಪಾರ್ಟಿಕಲ್ ಅದರ ಮೀನ್ ಪೊಸಿಷನ್ ಇಂದ ಡಿಸ್ಪ್ಲೇಸ್ ಮಾಡಕ್ಕೆ ನಾವು ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ವರ್ಕ್ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗ್ಬೇಕು ನಿಮಗೆ. ಅದಕ್ಕೆ ನಾನು ವರ್ಕ್ ಡನ್ ಫೈಂಡ್ ಔಟ್ ಮಾಡ್ತೀನಿ. ವರ್ಕ್ ಡನ್ ಫೈಂಡ್ ಔಟ್ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಫೈಂಡ್ ಔಟ್ ಮಾಡಿದ್ರೆ ಆಗುತ್ತೆ. ರೈಟ್ ಡೌನ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಪಾರ್ಟಿಕಲ್. ಏನು ಈಗ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಗೊತ್ತಾಗುತ್ತೆ, ವರ್ಕ್ ಡನ್ ಅನ್ನೋದು ಕ್ಲಿಯರ್ ಗೊತ್ತಾಗ್ತಾ ಇದೆ. ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ is the ಏನು ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ U ಅನ್ನೋದು ಡೈರೆಕ್ಟ್ ಸಿಗಲ್ಲ, ವರ್ಕ್ ಡನ್ ಫೈಂಡ್ ಔಟ್ ಮಾಡಿದ್ರೆ ಸಿಗುತ್ತೆ. is the work done. The potential energy of the particle is the work done in work done in displacing the particle from its mean
ಪಾರ್ಟಿಕಲ್ ನ ಸ್ವಲ್ಪ ಡಿಸ್ಪ್ಲೇಸ್ ಮಾಡ್ತೀರಾ. ದಟ್ ಮೀನ್ಸ್ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ ಸ್ಮಾಲ್ ವರ್ಕ್ ಡನ್ ಇನ್ ಡಿಸ್ಪ್ಲೇಸಿಂಗ್ ದಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ dy. dy y ಅಂದ್ರೆ ಅದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡ್ಬಿಡ್ತೀವಿ ಅನ್ಕೊಳ್ಳಿ. ಹಾಗಾಗಿ dy ಅಂದ್ರೆ ಏನು? ಇಟ್ ಈಸ್ ಎ ಸ್ಮಾಲ್. y ಅಂದ್ರೆ ಲಾರ್ಜ್ ಡಿಸ್ಪ್ಲೇಸ್ಮೆಂಟ್, dy ಅಂದ್ರೆ ಸ್ಮಾಲ್. dw ಅಂದ್ರೆ ಟೋಟಲ್ ವರ್ಕ್ ಡನ್, w ಅಂದ್ರೆ dw ಅಂದ್ರೆ ಸ್ಮಾಲ್ ವರ್ಕ್ ಡನ್. ಅಂದ್ರೆ ಫಸ್ಟ್ ನೀವು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡೋದಕ್ಕೆ ಎಷ್ಟು ಕಡಿಮೆ ಕೆಲಸ ಮಾಡ್ತೀರಾ, ಎಷ್ಟು ಕಡಿಮೆ ವರ್ಕ್ ಮಾಡ್ತೀರಾ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀರಾ. By integrating that small work done, by applying the limits, we can get the total work done. ಇದು ನೀಟಾಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟ್. ಇದು ಫಸ್ಟ್ ಟೈಮ್ ಈ ತರ ಡೆರಿವೇಶನ್ ಮಾಡ್ತಾ ಇರೋದು. ಹಾಗಾಗಿ ವರ್ಕ್ ಡನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಮಾಲ್ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ವರ್ಕ್ ಡನ್ ಸಿಗುತ್ತೆ. ಆ ವರ್ಕ್ ಡನ್ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ ಅಂತ ಹೇಳ್ತಾರೆ. ಬರ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಫಸ್ಟ್ ಸ್ಮಾಲ್ ವರ್ಕ್ ಡನ್ ಫೈಂಡ್ ಔಟ್ ಮಾಡಿ. therefore small work done ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ. ಸ್ಮಾಲ್ ವರ್ಕ್ ಡನ್ in producing the small work done in producing a small displacement. ಸ್ವಲ್ಪ ಡಿಸ್ಪ್ಲೇಸ್ ಮಾಡೋದಕ್ಕೆ ಎಷ್ಟು ವರ್ಕ್ ಡನ್ ಮಾಡ್ತೀರಾ ಫೈಂಡ್. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ dy is ನೋಡಿ dw ನನಗೆ ಹೆಂಗ್ ಸಿಗುತ್ತೆ? we know the one of the relation between force work done and displacement. w is equal to f into ds ಅಂತ ಗೊತ್ತಿದೆ. ಬಟ್ ಈ dw ಅಂತ ತಗೊಂಡ್ರೆ dw is equal to ಮುಂದಿನ ತಾಪಮಾನ ಈಗ work done is nothing but the product of force into displacement. but here force restoring force ಇಂದ ನಮಗೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಬರೋದು. ರಿಸ್ಟೋರಿಂಗ್ ಫೋರ್ಸ್ ಯಾವಾಗ ಏನಾಗಿರುತ್ತೆ ಗೊತ್ತಾ? ನಾವು ಪಾರ್ಟಿಕಲ್ ತಗೊಂಡು ಹೋಗೋದಕ್ಕೆ ಆಪೋಸಿಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ನಾನು ಈ ಕಡೆ ವರ್ಕ್ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಆಫ್ ವರ್ಕ್ ಹಿಂಗಿದೆ ಅಂತ ಅನ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ಆ ಕಡೆಗೆ. ಬಟ್ ಅಲ್ಲಿ ಫೋರ್ಸ್ ರಿಸ್ಟೋರಿಂಗ್ ಫೋರ್ಸ್ ಆಪೋಸಿಟ್ ಇದೆ. ಅದಕ್ಕೆ ಅಲ್ಲಿ ಬರೀ ಪ್ಲಸ್ ಅಂತ ಬರೆದಿದೆ ಡೆಫಿನೇಷನ್, ಬಟ್ ಮೈನಸ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ಡಿಸ್ಪ್ಲೇಸ್ಮೆಂಟ್ ds ಅಲ್ಲ dy ತಗೊಂಡು ಡಿಸ್ಪ್ಲೇಸ್ಮೆಂಟ್ ಎಷ್ಟು dy. ಕರೆಕ್ಟ್ ಅರ್ಥ ಆಗುತ್ತೆ. dw is equal to f into dy, but f ಮಾತ್ರ ಬರೀತಲ್ಲ ಮೈನಸ್ ಬರೀತಾರೆ. ಯಾಕಂದ್ರೆ work is done against the restoring force. That means the direction of restoring force and work done is opposite. Opposite ಅನ್ನು ರೆಪ್ರೆಸೆಂಟ್ ಮಾಡೋದು ಬರೀ ಅಲ್ಲಿಲ್ಲ ಸರ್. ಯಾಕೆ ಬಂದಿರಂದ್ರೆ ಡೈರೆಕ್ಷನ್ ಇಲ್ಲಿ ಬರುತ್ತೆ ನಿಮಗೆ. w is equal to f into ds into cos theta. If theta is 90 degree, then cos 90 cos 180 degree, cos 180 is -1. -1 ಬರೀತಾ ಇಲ್ಲ ಅಷ್ಟೇ. ಅದೆಲ್ಲ ಮೈನಸ್ ಬರೀತಾ ಇರೋ ಉದ್ದೇಶ f ಮತ್ತು dw ಆಪೋಸಿಟ್ ಇದೆ ಅನ್ನೋದನ್ನ ರೆಫರೆನ್ಸ್ ಮಾಡಕ್ಕೆ ಬರ್ತಿದ್ದೀನಿ. ಅಲ್ಲಿಂದ ಬರೆದರೆ ಕನ್ಫ್ಯೂಸ್ ಆಗ್ತದೆ. ಆಯ್ತಲ್ಲ? Dear students, next also you know that according to force law, the force is equal to minus k into y. ನೀವು ಗೊತ್ತಿದೆ ನಿನ್ನೆ ಬರೆದಿಲ್ಲ ಫೋರ್ಸ್ ಲಾ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. it gives the relation between restoring force and displacement. Therefore here substitute f ಅಂದ್ರೆ minus of minus ky into dy. Therefore finally it becomes small work done is equal to minus into minus plus ಆಗುತ್ತೆ k into y into dy. Equation number 1 is the small work done in small displacement. Small work done. ಕರೆಕ್ಟ್ ನೋಡ್ಕೊಳ್ಳಿ. ಇದು ಅರ್ಥ ಆದ್ರೆ ಮುಂದೆ ಇಂಟಿಗ್ರೇಷನ್ ಮಾಡೋದು ಮಾತ್ರ ಇದೆ, ಅದು ಅರ್ಥ ಆಗುತ್ತೆ. ಕ್ಲಿಯರ್ ಆಯ್ತು ಇಷ್ಟು? ಈ ತರ ಇಕ್ವೇಷನ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಹೋಗುತ್ತೆ ನಿಮಗೆ. ಬಟ್ ಬೇಸಿಕ್ ಇಕ್ವೇಷನ್ಸ್ ಐಡಿಯಾ ಇರಬೇಕು. ವರ್ಕ್ ಡನ್ ಅಂದ್ರೆ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಪ್ರಾಡಕ್ಟ್ ಈ ತರ ಏನೇನು ಯೂಸ್ ಮಾಡ್ಕೊಳ್ತಾ ಇರೋ ಅದನ್ನ ನಾನು ಹೇಳ್ತಾ ಹೋಗಿದ್ದೀನಿ. ನಿಮಗೆ ಯಾವಾಗ ರಿಕಾಲ್ ಆಗುತ್ತೋ ಆ ಟೈಮಲ್ಲಿ ನೀವು ಯಾವುದೋ ಒಂದು ಇಕ್ವೇಷನ್ ಓದ್ತಾ ಇರ್ತಾರೆ, ಇಕ್ವೇಷನ್ ಅಲ್ಲಿ ಬರುತ್ತೆ ಮತ್ತೆ ರಿಕಾಲ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸ್ಮಾಲ್ ಬಟ್ ನಮಗೆ ಬೇಕಾಗಿರೋದು ಟೋಟಲ್ ವರ್ಕ್ ಡನ್. ನೆಕ್ಸ್ಟ್ ಟೈಮ್ ಯಾವ ತರ ಫೈಂಡ್ ಔಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಟೋಟಲ್ ವರ್ಕ್ ಡನ್ is
total work done is ಯಾವ ತರ ಸಿಗುತ್ತೆ ಗೊತ್ತಾ total work done ಅಂದ್ರೆ W that is obtained by integrating the small work done between the limits 0 to y ಯಾಕೆ ಈ ಲಿಮಿಟ್ಸ್ ಆಗ್ತವೆ ನೋಡ್ಕೊಳ್ಳಿ 0 ಅಂದ್ರೆ mean position y ಅಂದ್ರೆ ಆ ಪಾರ್ಟಿಕಲ್ ಎಲ್ಲೋ ಇದೆ ಅದರ ಡಿಸ್ಪ್ಲೇಸ್ಮೆಂಟ್ y ಇದೆ ಅಂತ ರೆಪ್ರೆಸೆಂಟ್ ಮಾಡಿ 0 mean position ಇಂದ ಸರ್ಟೈನ್ ಡಿಸ್ಪ್ಲೇಸ್ಮೆಂಟ್ ವರೆಗೂ ನಾನು ಎಷ್ಟು ವರ್ಕ್ ಮಾಡಿದೀನಿ ಅದೇ ಟೋಟಲ್ ವರ್ಕ್ ಡನ್ ಸಿಕ್ಕಿದ್ರೆ ನೋಡಿ ಸ್ಮಾಲ್ ವರ್ಕ್ ಡನ್ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ ಇಂಟಿಗ್ರೇಷನ್ ಮಾಡಿದ್ರೆ ನಾವು ಈಕ್ವೇಷನ್ಸ್ ನಾಲೆಜ್ ಇರುತ್ತೆ ಬಟ್ ಹಿಯರ್ ವಿ ನೋ ದಿ dw value therefore again we substitute the dw here what is the dw value k into y into dy ಬರ್ಕೊಂಡಿದ್ದೀರಾ ಈಕ್ವೇಷನ್ ನಂಬರ್ 1 ಅಲ್ಲಿ ಇದೆ ನೋಡಿ ಅರ್ಥ ಆಯ್ತಲ್ವಾ ಇನ್ನೊಂದು ಈಕ್ವೇಷನ್ ಬರೆದಿದ್ದೀನಿ ಮಿಸ್ಟರ್ ರೋಲಿ ಇಂಟಿಗ್ರೇಷನ್ ಆಫ್ x to the power of n into dx is equal to x to the power of n plus 1 divided by n plus 1 ಎಕ್ಸಾಂಪಲ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ 1 plus 1 2 ಆಗುತ್ತೆ ಡಿನಾಮಿನೇಟರ್ 2 ಆಗುತ್ತೆ ಇಲ್ಲಿ ಯಾಕೆ ಈ ತರ ಹೇಳ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಈಗ k is constant k ನ ಇಂಟಿಗ್ರೇಟ್ ಮಾಡೋದಾಗಲ್ಲ ಔಟ್ಸೈಡ್ ಕೊಡ್ತಾ ಇದೀನಿ ರಿಮೈನಿಂಗ್ is only y into dy ಅದನ್ನ ನಾನು ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ ಲಿಮಿಟ್ 0 to y ನೋಡಿ x ಮತ್ತು y ಇದೆ ಅನ್ನೋದು ಎಲ್ಲ ಸೇಮ್ therefore k as it is ಬರೀತಾ ಇದ್ದೀನಿ ಅದು ಕರೆಕ್ಟ್ ಆಗಿ ಕೇಳ್ಕೋಬೇಕು ಇಲ್ಲಿ k y ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೋಡ್ಕೊಳ್ಳಿ 1 ಇದೆ ಅಂದ್ರೆ 1 ಅಂದ್ರೆ n plus 1 ಅಂದ್ರೆ 1 plus 1 it becomes y square whole divided by 2 1 plus 1 into 2 but limits ಇದೆ ಇಲ್ಲಿ ಲಿಮಿಟ್ಸ್ 0 to y ಲಿಮಿಟ್ಸ್ ಅಪ್ಲೈ ಮಾಡೋ ಮೆಥಡ್ ಏನು ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಇರೋ ಔಟ್ಸೈಡ್ ಇಟ್ಕೊಂಡ್ಬಿಡೋಣ ಕಾನ್ಸ್ಟೆಂಟ್ ಮತ್ತೆ ಯಾವಾಗ ಆಗುತ್ತೆ ಅಂದ್ರೆ k 2 into constant k by 2 is outside k by 2 outside ಇದೆ ಅರ್ಥ ಆಗ್ತಾ ಇರೋದು ಇಲ್ಲಿ y ಸ್ಕ್ವೇರ್ ಇದೆ ಈ y ಸ್ಕ್ವೇರ್ ಮಾತ್ರ ವೇರಿಯೇಬಲ್ ಇದನ್ನು ಬರ್ಬಿಡೋಣ y ಸ್ಕ್ವೇರ್ ಮಾತ್ರ ಲಿಮಿಟ್ಸ್ ಅಪ್ಲೈ ಮಾಡೋಣ therefore k by 2 as it is ಯಾವ ತರ ಲಿಮಿಟ್ಸ್ ಅಪ್ಲೈ ಮಾಡ್ತೀವಿ ಅಂದ್ರೆ ನೋಡ್ಕೊಳ್ಳಿ ಇಲ್ಲಿ y ನ ಅಪ್ಪರ್ ಲಿಮಿಟ್ ಇಂದ ರಿಪ್ಲೇಸ್ ಮಾಡಿ ಮತ್ತು ಅಪ್ಪರ್ ಲಿಮಿಟ್ y ಇದೆ therefore ಏನು ಚೇಂಜಸ್ ಇರಲ್ಲ y ಸ್ಕ್ವೇರ್ ಮೈನಸ್ ಅಪ್ಪರ್ ಲಿಮಿಟ್ ಹಾಕಬೇಕು ಮೈನಸ್ ಲೋವರ್ ಲಿಮಿಟ್ ಹಾಕಬೇಕು ಮೈನಸ್ ಲೋವರ್ ಲಿಮಿಟ್ ಏನು 0 ಸ್ಕ್ವೇರ್ 0 will go therefore finally we write w is equal to k into y square by 2 this is the expression for total work done but total work done is nothing but a potential energy therefore potential energy ಅಂದ್ರೆ ಇದನ್ನೇ ಬರೀತೀರಾ ಇದಕ್ಕೆ ಬರ್ಬೋದು therefore work done ಏನು ಸಿಕ್ಕಿದೆ ಏನಾಗುತ್ತೆ potential energy ಆಗುತ್ತೆ but ಇದನ್ನ ಬೇರೆ ಫಾರ್ಮ್ ಗೆ in terms of mass and angular velocity ಕೂಡ ಬರೀಬಹುದು ಆಯ್ತಲ್ವಾ ಇದನ್ನು ಕಂಟಿನ್ಯೂ ಮಾಡಬಹುದು ಕಂಟಿನ್ಯೂ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಟೋಟಲ್ ಎನರ್ಜಿ ಜೊತೆ ಕಂಪೇರ್ ಮಾಡೋದು ಈಸಿ ಆಗುತ್ತೆ ಕ್ಲಿಯರ್ ಆಯ್ತಲ್ವಾ ಇಲ್ಲಿ ಇನ್ನೊಂದು ಏನು ನೋಡಿ ನೀವು ವರ್ಕ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ k is constant take outside you apply in formula y to the power of 1 plus 1 y square divided by 1 plus 1 ಯಾಕಂದ್ರೆ n ಅಂದ್ರೆ 1 ಏನಿಲ್ಲ ಅಲ್ಲಿ n plus 1 ಅಂದ್ರೆ 1 plus 1 2 ಆಗುತ್ತೆ ಸ್ಕ್ವೇರ್ ಆಯ್ತು ಡಿನಾಮಿನೇಟರ್ n plus 1 ಅಂದ್ರೆ 1 plus 1 2 ಲಿಮಿಟ್ಸ್ ಅಪ್ಲೈ ಮಾಡೋ ಮೆಥಡ್ ಏನು ಅಂದ್ರೆ ವೇರಿಯೇಬಲ್ಗೆ ಅಪ್ಪರ್ ಲಿಮಿಟ್ ಎಕ್ಸಾಂಪಲ್ ಇಲ್ಲಿ m ಸ್ಕ್ವೇರ್ ಇದೆ y ಇರೋದು m ಸ್ಕ್ವೇರ್ ಆಗ್ತಾ ಇದೆ ಇಲ್ಲಿ ಇನ್ಫಿನಿಟಿ ಇದ್ರೆ 0 ಬರೋದು ಮೈನಸ್ ಇನ್ಫಿನಿಟಿ ಸ್ಕ್ವೇರ್ ಇಲ್ಲಿ ಏನಿರುತ್ತೆ ಅದಕ್ಕೆ ಕರೆಸ್ಪಾಂಡಿಂಗ್ ಲಿಮಿಟ್ಸ್ ಹಾಕಿ ನಾವು ರಿಪ್ಲೇಸ್ ಮಾಡೋಣ ಕ್ಲಿಯರ್ ಆಯ್ತಲ್ಲ ಬಟ್ ಇಲ್ಲಿ ಎಕ್ಸ್ಟ್ರಾ ನಾನು ಏನು ಬಳಸ್ತೀನಿ ನೋಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ವಾ ಇನ್ನು ಡೆರಿವೇಷನ್ ಕಂಪ್ಲೀಟ್ ಆಗಿಲ್ಲ ಪೊಟೆನ್ಷಿಯಲ್ ಡೆರಿವೇಷನ್ ಕೂಡ ಇಷ್ಟನ್ನು ನೀವು ಕರೆಕ್ಟಾಗಿ ಕ್ಲಾಸ್ ಮಾಡಿರಬೇಕು ಹೇಳಿರೋದನ್ನ ಸ್ವಲ್ಪ ಟಫ್ ಇದೆ ಡೆರಿವೇಷನ್ ಕರೆಕ್ಟಾಗಿ ನೋಡ್ಕೊಂಡು ನೆಕ್ಸ್ಟ್ ಡೆರಿವೇಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋದು ಮಾತ್ರ ಇದೆ ಯಾವುದೇ ಸಿಂಪ್ಲಿಫಿಕೇಶನ್ಸ್ ಇರಲ್ಲ ಇಷ್ಟು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್ ಬಟ್ ಯು ನೋ ದಟ್ ದ ಫೋರ್ಸ್ ಇಸ್ ನಥಿಂಗ್ ಬಟ್ m into a ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಹೇಳ್ತಾ ಇರೋದು and we know that F is equal to m into a but a
A is nothing but A. Now A and ಗೊತ್ತಿದೆ simple harmonic motion the acceleration is equal to minus omega square into y. derive ಮಾಡಿದ್ದೀರಾ. Therefore the equation becomes minus m omega square into y. And also we know that ಇದನ್ನ extra consider ಮಾಡ್ತೀವಿ. And also we know that according to force the F is equal to minus ky. Therefore from equation 2 and 3 1 and 2 the equation 1 and equation 2 both are the equations for force. Therefore comparing these equations ಬರ್ಕೊಂಡ್ಬಿಟ್ಟಿದ್ದಾರೆ. Comparing equation 1 and 2 compare ಮಾಡಿದ್ರೆ f ಸೇಮ್ ಇದೆ y ಸೇಮ್ ಇದೆ ಮೈನಸ್ ಸೇಮ್ ಇದೆ ಬರ್ಕೊಂಡಿರೋದೇನು k ಅಂದ್ರೆ ಇದೇನು m k is equal to m omega square. Therefore here we also substitute the k value here. Potential energy is equal to m omega square k ಅಂದ್ರೆ into ಏನಿದೆ y square ಇದೆ whole divided by ಇದು ಕೂಡ ನಿಮಗೆ ಯೂಸ್ ಆಗುತ್ತೆ. ಸ್ವಲ್ಪ ಈಕ್ವೇಷನ್ಸ್ ನೋಡ್ಕೊಳ್ಳಿ. ಬೇರೆ ಬೇರೆ ಟೈಮಲ್ಲಿ ನೀವು ಡೆರೈವ್ ಮಾಡಿದ ಈಕ್ವೇಷನ್ಸ್ ಇದನ್ನೆಲ್ಲವನ್ನೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಇಷ್ಟನ್ನು ನೀವು ಬರೆದ್ರೆ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗುತ್ತೆ. ಒಂದು ಟೈಮ್ ನೋಡ್ಕೊಳ್ಳಿ ಈಕ್ವೇಷನ್ಸ್ ಬರ್ಕೋಬೇಕು. ಇದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡಾದ್ರು ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಪೊಟೆನ್ಷಿಯಲ್ ಎನರ್ಜಿಗೆ ನೀವು ಡೆರಿವೇಷನ್ ಕಲ್ತಿದ್ದೀರಂದ್ರೆ ಟೋಟಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಟೋಟಲ್ ಎನರ್ಜಿ ಫೈಂಡ್ ಔಟ್ ಮಾಡೋದು ಬಹಳ ಈಸಿ ಇರುತ್ತೆ. ಗೊತ್ತಾಯ್ತಲ್ವಾ? ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಅಲ್ಲಿಗೂ ನಿಮ್ಗೆ ಏನಾದ್ರು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆದರೆ ಕಾಲೇಜಿಗೆ ಬಂದು ನಮಗೆ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಹೇಳಿದ್ರೆ ಹೇಳ್ಕೊಡ್ತೀವಿ. ಕ್ಲಿಯರ್ ಆಯ್ತು? ಸ್ವಲ್ಪ ಟಫ್ ಇದೆ ಇಲ್ಲ ಅಂತ. ಇಂಟಿಗ್ರೇಷನ್ಸ್ ಗೊತ್ತಿರಲ್ಲ ನಿಮಗೆ, ಇಂಟಿಗ್ರೇಷನ್ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಲ್ಲ. ಬಟ್ ನೀವು ಪ್ರಾಕ್ಟೀಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಈಕ್ವೇಷನ್ಸ್ ನೋಡ್ಕೊಳ್ಳಿ ಯಾವ ಥರ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಕೆ ವ್ಯಾಲ್ಯೂನ ನಾವು obtain ಮಾಡೋದಕ್ಕೆ ನಮಗೆ ಗೊತ್ತಿರೋ ಈಕ್ವೇಷನ್ಸ್ ಯೂಸ್ ಮಾಡ್ಕೊಳ್ಳಿ ನೀವು ಅಷ್ಟೇ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಆಯ್ತು. ದ ಸೆಕೆಂಡ್ ಒನ್ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ. ಈಸಿ ಇದೆ. ಈ ಡೆರಿವೇಷನ್ಸ್ ಪೊಟೆನ್ಷಿಯಲ್ ಎನರ್ಜಿ ಆಗಿದೆ ಅಂದ್ರೆ ಕೈನೆಟಿಕ್ ಅಂಡ್ ಟೋಟಲ್ ಎನರ್ಜಿ ಡಿರೈವ್ ಮಾಡೋದು ಬಹಳ ಈಸಿ ಆಗುತ್ತೆ. Expression for kinetic energy. Students, we know that kinetic energy is equal to half mv square. But we know the value of v, expression for velocity in the simple harmonic motion, that is omega root of a square minus y square. Potential energy ಡಿರೈವ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಕನ್ಫ್ಯೂಸ್ ಆಗಿದೆ. ಬಟ್ ಬಹಳ ಈಸಿ ಇದೆ. ಟೋಟಲ್ ಮತ್ತೆ ಕೈನೆಟಿಕ್ ಎನರ್ಜಿ ಫೈಂಡ್ ಔಟ್ ಮಾಡಿ. we know the v value. ಅಲ್ವಾ? therefore kinetic energy is equal to half into m into v square. ಇದನ್ನ ನಾವು ಸಿಂಪ್ಲಿಫೈ ಮಾಡ್ತೀವಿ. ಈಸಿ ಆಗಿದೆ. v ಗೊತ್ತಿದೆ, v ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ರೈಟ್ ಸೈಡ್ omega square term, that is the square root and square of get cancel. Therefore omega square ಆಗುತ್ತೆ, ಇದಕ್ಕೆ ಸ್ಕ್ವೇರ್ ಆಗಿದ್ರೆ v ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಏನಾಗುತ್ತೆ? ಸ್ಕ್ವೇರ್ ರೂಟ್ get cancel. Therefore v ಸ್ಕ್ವೇರ್ ಆಗುತ್ತೆ omega square into a square minus y square. ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ಮಾಡಿದಾಗ. ಈಗ ಔಟ್ಸೈಡ್ ಇರೋದ್ರಿಂದ ಅದು ಸ್ಕ್ವೇರ್ ಆಗ್ತಾ ಇದೆ. Therefore equation number 1 are directly kinetic energy. ನೀಟಾಗಿ ಬರ್ಕೊಳ್ಳಿ. equation number 1 ಇದೆ from 1 kinetic energy is equal to half m into v square minus omega a square minus y square. This is the expression for kinetic energy. Clear ಆಯ್ತಲ್ವಾ? ಈಗ ಟೋಟಲ್ ಎನರ್ಜಿ ಫೈಂಡ್ ಔಟ್ ಮಾಡ್ತೀನಿ. ಆದ್ಮೇಲೆ ಡಿಸ್ಕಸ್ ಮಾಡ್ತೀನಿ ಎಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಇರುತ್ತೆ ಕೈನೆಟಿಕ್ ಪೊಟೆನ್ಷಿಯಲ್ ಅಂಡ್ ಟೋಟಲ್ ಎನರ್ಜಿ ಯಾವ ತರ ವೇರಿಯೇಷನ್ ಆಗುತ್ತೆ ಅಂತ. ಕ್ಲಿಯರ್ ಆಯ್ತಾ? ಆಗಿದೆ ಅಲ್ವಾ? ನೆಕ್ಸ್ಟ್ ರೈಟ್ ಆನ್ ದಿ ಥರ್ಡ್ ಒನ್, ದಟ್ ಈಸ್ ಟೋಟಲ್ ಎನರ್ಜಿ. Total energy. We know that total energy
energy is nothing but a potential energy plus kinetic energy. Easy. ಏನು ನಿಮಗೆ ಗೊತ್ತಿದೆ ಆ ಈಕ್ವೇಷನ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಎಷ್ಟಿದೆ? therefore total energy is equal to potential energy expression ನೋಡ್ಕೊಳ್ಳಿ ಏನಿದೆ of m omega square y square m omega square y square plus kinetic energy. kinetic energy equation ಏನಿದೆ of ಅಲ್ಲಿದೆ ನೋಡ್ಕೊಳ್ಳಿ of m omega square a square minus y square. correct ಆಗಿ ನೋಡ್ಕೊಳ್ಳಿ equations. potential and kinetic energy also derived, that is substituted in this equation, we get this equation. But here half mv square half m omega square y square plus half m omega square half m omega square into a square plus into minus minus half m omega square as it is ಇಲ್ಲಿ ಏನಿದೆ y square. therefore the first term and the third term, the first term and third term that cancel. therefore the total energy is equal to kinetic energy is also depends on the displacement y, but total energy is not depend on y. displacement ಅಂದ್ರೆ ಪಾರ್ಟಿಕಲ್ ಯಾವ ಪೊಸಿಷನ್ ಅಲ್ಲಿ ಇದ್ರೂ ಕೂಡ ಟೋಟಲ್ ಎನರ್ಜಿ ಏನು ಚೇಂಜ್ ಆಗಲ್ಲ. ನೋಡಿ y ಇಲ್ಲ, y ಇಲ್ಲ ಅಂದ್ರೆ ಎಲ್ಲೇ ಪಾರ್ಟಿಕಲ್ ಇದ್ರೂ ಕೂಡ ಟೋಟಲ್ ಎನರ್ಜಿ ಏನು ಚೇಂಜ್ ಆಗಲ್ಲ, ಅಷ್ಟೇ ಇರುತ್ತೆ. ಬಟ್ ಇಲ್ಲಿ y ಮೇಲೆ ಡಿಪೆಂಡ್ ಆಗಿದೆ kinetic energy. therefore kinetic energy changes with displacement. potential energy also depends on y. therefore kinetic and potential energy changes with respect to the displacement of the particle, but total energy is independent on the displacement y. therefore total energy is always constant. that means it not changes with respect to the displacement ಅಂತ ಪ್ರೂವ್ ಆಗಿದೆ. ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ರೈಟ್ ಡೌನ್ ಆಗಿದೆ ಅಲ್ವಾ? ನೋಟ್ ಪಾಯಿಂಟ್ ನೋಡಿ. note at mean position first one, potential energy bracket at mean position y is equal to 0. potential energy ನೋಡಿ, potential energy equation first ನೀವು ನೋಡ್ಕೊಳ್ಳಿ, ಬರ್ಕೋಬೇಕು. potential energy equation ಏನಿದೆ of m omega square y square ಇದೆ. therefore y square 0 ಅಂದ್ರೆ potential energy ಏನಾಗುತ್ತೆ? mean position is 0. next second case kinetic energy ನ ಡಿಫೈನ್ ಮಾಡ್ಕೊಳ್ಳಿ. kinetic energy of m omega square a square minus y square ಇದೆ. therefore if you substitute the y is equal to 0, then we get kinetic energy, that is maximum. kinetic energy is maximum, that is how much? half m omega square a square by term 0 ಆಗುತ್ತೆ ನೋಡಿ. mean position ನಲ್ಲಿ potential energy 0, kinetic energy maximum. ಇದನ್ನ ನಾವು ಡಿಸ್ಕಸ್ ಮಾಡಿ. at mean position displacement is 0, at mean position acceleration is 0, but velocity is maximum. if velocity is maximum, kinetic energy is maximum. ಅದನ್ನೇ ಹೇಳ್ತಾರೆ, ಲಿಂಕ್ ಇದೆ. potential energy 0. ಈ ತರ ಎಕ್ಸ್ಟ್ರೀಮ್ ಪೊಸಿಷನ್ ಡಿಸ್ಕಸ್ ಮಾಡಬಹುದು. ನೋಟ್ ಅಲ್ಲಿ ಇಷ್ಟು ಬರ್ಕೊಂಡಾಗಿದೆ ಅಲ್ವಾ? ನೋಟ್ ಅಲ್ಲಿ ಕಂಟಿನ್ಯೂ ಮಾಡಿ. at extreme position y is equal to extreme position y ಏನಾಗಿರುತ್ತೆ? a ಆಗಿರುತ್ತೆ. therefore potential energy is equal to ನೋಡ್ಕೊಳ್ಳಿ ಇಕ್ವೇಷನ್ ಅಲ್ಲಿ y is equal to a ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? potential energy of m omega square ನೋಡ್ಕೊಳ್ಳಿ y ಇರೋ ಜಾಗದಲ್ಲಿ a ಆಗುತ್ತೆ a square. ಇದೇನಾಗುತ್ತೆ? ನಮಗೆ ಮ್ಯಾಕ್ಸ್
ಬಟ್ ಲಾಸ್ಟ್ ಒಂದು ಇದೆ ಬಹಳ ಇಂಪಾರ್ಟೆಂಟ್ ಇದು. ಬಟ್ ಟೋಟಲ್ ಎನರ್ಜಿ remains same at all points. ಯಾವ ಪಾಯಿಂಟ್ ಅಲ್ಲ ನೋಡಿ, ಮೀನ್ ಪೊಸಿಷನ್ ಎಕ್ಸ್ಟ್ರೀಮ್ ಪೊಸಿಷನ್ ಇಲ್ಲೇ ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಚೇಂಜ್ ಆಗಿದೆ, ಕೈನೆಟಿಕ್ ಎನರ್ಜಿ ಚೇಂಜ್ ಆಗಿದೆ, ಟೋಟಲ್ ಎನರ್ಜಿ ಚೇಂಜ್ ಆಗಿಲ್ಲ. ಕ್ಲಿಯರ್ ಆಯ್ತಲ್ಲ? ಇಷ್ಟನ್ನು ರೀಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಮೂರು ಕ್ವಾಂಟಿಟಿ ಅಂದ್ರೆ ಪೊಟೆನ್ಷಿಯಲ್, ಕೈನೆಟಿಕ್ ಅಂಡ್ ಟೋಟಲ್ ಎನರ್ಜಿಗೆ ಗ್ರಾಫ್ ಇದೆ. ಗ್ರಾಫ್ ಕೂಡ 2 ಮಾರ್ಕ್ಸ್ ಕೇಳ್ತಾರೆ, ಅದನ್ನ ಡ್ರಾ ಮಾಡಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.